ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತು. ಅದಕ್ಕೋಸ್ಕರ ಮತ್ತೊಂದು ಲಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಮಾವಿನ ಹಣ್ಣಿಂದ ಒಂದು ಬೆಸ್ಟ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ದಿವಸ ನಾನು ಸಾಕಷ್ಟು ಮಾವಿನ ಹಣ್ಣಿಂದ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ನೀವೆಲ್ಲ ನನ್ನ ಎಲ್ಲ ಮಾವಿನ ಹಣ್ಣಿನ ರೆಸಿಪೀಸ್ನು ಭಾಳನ ಇಷ್ಟಪಟ್ಟು ನೋಡಿರಿ, ಹಂಗೆ ಭಾಳ ಮಂದಿ ಟ್ರೈ ಕೂಡ ಮಾಡಿರಿ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತು ಮತ್ತೊಂದು ಹೊಸ ರೆಸಿಪಿ ಮತ್ತು ಅತಿ ಬೆಸ್ಟ್ ರೆಸಿಪಿ ಮತ್ತು ಕೇವಲ 4 ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ಅದ್ಭುತವಾದಂಥ ಮ್ಯಾಂಗೋ ಬರ್ಫಿ ರೆಸಿಪಿ ಮಾಡಿ ತೋರ್ಸಕತ್ತೀನಿ. ದಯವಿಟ್ಟು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡ್ರಿ. ಬರೀ ಹೆಂಗಿದ್ರೆ ಹೆಂಗೆ ಮಾಡೋದು ಇದು ಮ್ಯಾಂಗೋ ಬರ್ಫಿ ಅಂತೇಳಿ ನೋಡ್ಕೊಂಡು ಬರೋಣಂತ. ಮೊದಲಿಗೆ ನಾನು ಒಂದು 2 ಆಪೂಸ್ ಮಾವಿನ ಹಣ್ಣುಗಳನ್ನು ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ಪಲ್ಪನ್ನು ತೆಗೆದಿಟ್ಕೊಂಡೇನೆ. ಈಗ ಇದನ್ನು ನುಣ್ಣಗೆ ಗ್ರೈಂಡರ್ದೊಳಗೆ ಮಿಕ್ಸ್ ಮಾಡ್ಕೊಂಡು ಬರೋಣಂತ. ಇದಕ್ಕೆ ಏನಪ್ಪ ಅಂದ್ರೆ ನಾನು 1 ಬೌಲಷ್ಟು ಸಕ್ಕರೆ ಹಾಕೀನಿ. ಸಕ್ಕರೆನ ನೋಡಿಕೊಂಡು ಹಾಕ್ಕೊಳ್ರಿ, ಯಾಕಂದ್ರೆ ಮಾವಿನ ಹಣ್ಣು ಬಹಳ ಸ್ವೀಟ್ ಇದ್ದರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ರಿ, ಮಾವಿನ ಹಣ್ಣು ಸ್ವಲ್ಪ ಸಪ್ಪಗಿದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ರಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಅದ್ಭುತವಾದಂಥ ಒಂದು ಸಾಮಾನು ಹಾಕಕತ್ತೀನಿ. ಅದೇನಪ್ಪ ಅಂದ್ರೆ ಕೆನೆ. ನೀವು ಮನೆಯೊಳಗೆ ಕೆನೆ ತೆಗೆದು ಇಟ್ಟಿರ್ತಿರಲ್ಲ ಬೆಣ್ಣೆ ಮಾಡೋದಕ್ಕೋಸ್ಕರ, ಫ್ರೆಶ್ ಕ್ರೀಮ್ ಅಂತಲೇ ಹೇಳ್ಬೋದು. ಆ ಕ್ರೀಮನ್ನು ಒಂದು ಅರ್ಧ ಬೌಲ್ಗಿಂತ ಸ್ವಲ್ಪ ಜಾಸ್ತಿನ ಹಾಕ್ರಿ. ಹಾಕ್ಕೊಂಡು 2 3 ನುಣ್ಣಗೆ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ. ನೋಡಿರಿ, ಈ ರೀತಿಯಾಗಿ ಒಂದು ಸ್ವಲ್ಪನೂ ಯಾವುದೇ ರೀತಿಯಾದಂಥ ಹಳಕುಗಳು ಇರಬಾರ್ದು. ಆ ರೀತಿಯಾಗಿ ಫುಲ್ ನುಣ್ಣಗೆ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ. ಕೆನೆ ಹಾಕೋದ್ರಿಂದ ಇದರ ಟೇಸ್ಟ್ ಅದ್ಭುತವಾಗಿ ಬರ್ತೈತ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ. ಒಲೆ ಮೇಲೆ ಒಂದು 2 ಬೌಲಷ್ಟು ನಾನು ಇಲ್ಲೇ ತುರಿದಿರುವಂಥ ಹಸಿ ಕೊಬ್ಬರಿನ ಸೇರಿಸ್ಕೊಳಕತ್ತೀನಿ. ಹಸಿ ಕೊಬ್ಬರಿ ಅಂದ್ರೆ ಮ್ಯಾಗಿಂದು ಕಪ್ಪು ಪಾರ್ಟ್ ಇರುತ್ತಲ್ಲ ಅದನ್ನೆಲ್ಲ ತಕ್ಕೊಂಡು ಬರೀ ಒಳಗಿಂದ ವೈಟ್ ಪಾರ್ಟ್ ಮಾತ್ರ ನಾವು ತೊಗೋಬೇಕಾಕೈತಿ. ಈಗ ನೀವು ಈ ಕೊಬ್ಬರಿನ ಸ್ವಲ್ಪ ಒಂದು 3-4 ನಿಮಿಷ ಸಣ್ಣ ಉರಿ ಇಟ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕು. ಇದನ್ನು ಹುರಿಬೇಕಂತೇನಿಲ್ಲ, ಮತ್ತು ತುಪ್ಪ ಏನೂ ಸೇರಿಸೋ ಆಗಿಲ್ಲ. ಸ್ವಲ್ಪ ಇದನ್ನು ಪೂರ್ತಿಯಾಗಿ ಅಂದ್ರೆ ಸ್ವಲ್ಪ ಹಸಿ ಎಲ್ಲ ಹೋಗಬೇಕು. ಆ ರೀತಿಯಾಗಿ ಒಂದು 3-4 ನಿಮಿಷ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳ್ರಿ. ನಂತರ ಅದು ಒಂದು ಬಾಣಲೆಗೆ ನಾನು ರುಬ್ಬಿರುವಂಥ ಮಿಶ್ರಣವನ್ನು ಹಾಕ್ತೀನಿ. ಸಕ್ಕರೆ, ಮಾವಿನ ಹಣ್ಣು ಮತ್ತು ಕೆನೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನೀಗ ಒಲೆ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಅದನ್ನು ಹಾಕ್ಕೊಂಡು ಇದನ್ನು ಒಂದು 3-4 ನಿಮಿಷದವರೆಗೂ ಇದನ್ನು ತಿರುಗಿಸ್ತಾ ಇರಿ. ಯಾಕಂದ್ರೆ ಇದು ಎಲ್ಲ ಚಂದಂಗೆ ಮಿಕ್ಸ್ ಆಗಬೇಕು ಮತ್ತು ಸ್ವಲ್ಪ ಮಾವಿನ ಹಣ್ಣಿನ ಕಲರು ಚೇಂಜ್ ಆಗಬೇಕು. ಅಲ್ಲಿವರೆಗೂ ಮಾತ್ರ ನೀವು ಇದನ್ನು ತಿರುಗಿಸ್ಕೊಡ್ರಿ. ಇದೊಂದು 5 ನಿಮಿಷದ ಪ್ರೊಸೆಸ್ ಆಗ್ಬೋದು. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನು ಈ ರೀತಿಯಾಗಿ ಎಲ್ಲ ತಿರುಗಿಸ್ಕೊತ ಹೋಗ್ರಿ. ಈಗ ನೋಡಿರಿ, ಕಲರ್ ಚೇಂಜ್ ಆಯ್ತಲ್ಲ. ಚೇಂಜ್ ಆದ ನಂತರ ಆಗಲೇ ಸ್ವಲ್ಪ ಹುರಿದಿಟ್ಕೊಂಡಿದ್ದಲ್ರಿ ಹಸಿ ಕೊಬ್ಬರಿನ, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಈಗ ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡ್ಕೊಳ್ರಿ. ಕೆಲವೊಬ್ಬರು ಇದ್ರ ಜೊತೆಗೆ ಮಿಲ್ಕ್ ಪೌಡ್ರ್ ಕೂಡ ಸೇರಿಸ್ಕೊತಾರೆ. ನಾನು ಏನೂ ಸೇರಿಸ್ಕೊಂಡಿಲ್ಲ. ಮಿಲ್ಕ್ ಪೌಡ್ರ್ ಮನೆಯೊಳಗಿರುವಂಥ ಫ್ರೆಶ್ ಆಗಿರುವಂಥ ಎಲ್ಲ ಸಾಮಾನುಗಳನ್ನು ನಾನೆಲ್ಲ ಸೇರಿಸ್ಕೊಂಡೇನಿ. ಈಗ ಇದೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು. ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಎಲ್ಲನೂ ಕೈ ಆಡಿಸ್ಕೊತಿರ್ಬೇಕು. ಹಾಗೆ ಕೈ ಬಿಡೋದಕ್ಕೆ ಹೋಗ್ಬೇಡ್ರಿ, ಹೊತ್ಕೊಂಡ್ಬಿಡ್ತೈತಿ ಕೆಳಗಡೆ. ಇದು ಗಟ್ಟಿ ಆಗ್ತಾ ಬರಬೇಕು, ತಳ ಬಿಟ್ಕೊಂತ ಬರಬೇಕು. ನೋಡಿರಿ, ಈ ರೀತಿಯಾಗಿ ಇದು ತಳ ಬಿಟ್ಕೊಂತ ಬಂತಪ್ಪ ಅಂದ್ರೆ ಕರೆಕ್ಟಾಗಿ ಒಂದು ಹದ ಬರಬೇಕು. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿನಿ. ಈಗ ನೋಡಿರಿ, ಮತ್ತು ಎಲ್ಲನೂ ಚಂದಂಗೆ ಸೇರಿಸ್ಕೊಂತ ಬರ್ರಿ. ನೀವು ಕೊಬ್ಬರಿ ವಡಿ ಮಾಡ್ತಿರ್ತಿರಲ್ಲ, ಹಸಿ ಕೊಬ್ಬರಿ ವಡಿ, ಸೇಮ್ ಅದೇ ಥರ ಇದನ್ನು ಕೂಡ ಮಾಡೋದು. ನಾನೆಲ್ಲ ಇದಕ್ಕೆ ಮಾವಿನ ಹಣ್ಣನ್ನು ಸೇರಿಸ್ಕೊಂಡಿನಿ. ಫ್ಲೇವರ್ ಅಂತೂ ಮಸ್ತ್ ಬರ್ತೈತ್ರಿ, ಭಾಳ ಟೇಸ್ಟ್ ಬರುತ್ತೆ. ಈಗ ಇದು ಕರೆಕ್ಟ್ ಹದ ಬಂದೈತೆ ಅಂತ ಹೆಂಗೆ ಗೊತ್ತಾಗಪ್ಪ ಅಂದ್ರೆ ಈ ರೀತಿಯಾಗಿ ಉಂಡೆ ಕಟ್ಟಿದ್ರೆ ಉಂಡೆ ಆಗ್ಬೇಕು ನೋಡಿರಿ. ಅಂದ್ರೆ ಕರೆಕ್ಟಾಗಿದ್ದು ಹದ ಬಂದೈತೆ ಅಂತ ಅರ್ಥ. ಇಲ್ಲೊಂದು ತಟ್ಟೆಗೆ ನಾನು ತುಪ್ಪ ಹಚ್ಚಿಟ್ಕೊಂಡಿದ್ದೆ. ತುಪ್ಪ ಹಚ್ಚಿಟ್ಕೊಂಡಿರುವಂಥ ತಟ್ಟೆಗೆ ನಾನು ಇದು ಮಿಶ್ರಣವನ್ನು ಹಾಕ್ಕೊತೀನಿ. ಬಿಸಿಯಾಗಿರ್ತೈತಿ. ಸ್ವಲ್ಪ ಕೈ ಈ ರೀತಿಯಾಗಿ ಸ್ಪೂನ್ ಸಹಾಯದಿಂದ ಎಲ್ಲನೂ ಅಗಲ ಮಾಡ್ಕೊಳ್ರಿ. ಆ ನಂತರ ಫುಲ್ ಅಗಲ ಮಾಡಿಕೊಂಡು ಸ್ವಲ್ಪ ಆರಿದ ನಂತರ ಇದನ್ನು ಸ್ವಲ್ಪ ಬೇಕಿದ್ರೆ ಕೈಯಿಂದ ತಟ್ಕೊಳ್ರಿ. ಬಿಸಿ ಇದ್ದಾಗ ಕೈಗೆ ಅಂಟ್ಕೊಂಡ್ಬಿಡ್ತೈತೆ ಅದು, ಯಾಕಂದ್ರೆ ಕೊಬ್ಬರಿ ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿರುತ್ತಲ್ಲ ಅದಕ್ಕೋಸ್ಕರ. ನೋಡಿರಿ, ಈಗ ಒಂದು ಸ್ವಲ್ಪ ಆರಿದ ನಂತರ ಬೇಕಿದ್ರೆ ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಈ ರೀತಿಯಾಗಿ ನೀಟಾಗಿ ಸಮನಾಗಿ ಈ ರೀತಿ ತಟ್ಕೊಳ್ರಿ. ಎಷ್ಟು ಟೇಸ್ಟ್ ಆಗಿರ್ತೈತೆ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಮಾವಿನ ಹಣ್ಣಿಂದ ಸೀಸನ್ ಮುಗಿದ್ರೊಳಗೆ ಈ ರೆಸಿಪಿ ಟ್ರೈ ಮಾಡಿರಿ. ಅಷ್ಟು ಟೇಸ್ಟ್ ಆಗಿರ್ತೈತಿ. ಮಾಡೋದು ಸರಳ ಮತ್ತು ಸಾಮಗ್ರಿಗಳಂತೂ ಮನೆಯೊಳಗಿರುವಂಥದ್ದು. ಈಗ ಇದು ಸ್ವಲ್ಪ ಆರಿದ ನಂತರ ಈ ರೀತಿಯಾಗಿ ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಒಳಗೆ ಇದನ್ನು ಕಟ್ ಮಾಡ್ಕೊಳ್ರಿ. ನೋಡಿರಿ, ಈ ರೀತಿ ನಾನಿಲ್ಲಿ ಈ ರೀತಿಯಾಗಿ ಶಂಕರಪಾಳೆ ಶೇಪ್ ಅಂತಾರಲ್ಲ ಆ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿನಿ. ನೀವು ಸ್ಕ್ವೇರ್ ಬೇಕಿದ್ರೂ ಮಾಡ್ಕೋಬೋದು, ಈ ರೀತಿ ಟ್ರಯಾಂಗಲ್ ಬೇಕಾದರೂ ಮಾಡ್ಕೋಬೋದು. ಇದು ಆರೋದಕ್ಕೆ ಬಿಟ್ಬಿಡ್ರಿ. ಚಂದಂಗೆ ಆರಿದ ನಂತರ ಇದನ್ನು ಈ ರೀತಿಯಾಗಿ
ಪೀಸಸ್ಗಳನ್ನು ತಗೋಬೇಕು. ಇದು ಆರೋದಕ್ಕೆ ಸ್ವಲ್ಪ 1 ಗಂಟೆ ಆದರೂ ಬೇಕಾಗುತ್ತೆ. ಚಂದಂಗೆ ಗಾಳಿಗೆ ಇಟ್ಬಿಡ್ರಿ, ಚಲೋತಂಗ ಎಲ್ಲ ಆರಬೇಕು. ಇದು ನೋಡ್ರಿ ಆಪೂಸ್ ಹಣ್ಣು ಹಾಕಿದ್ರೆ ಇಷ್ಟು ಚಂದ ಕಲರ್ ಬರ್ತೈತಿ ನೋಡ್ರಿ. ಬೇರೆ ಹಣ್ಣು ಹಾಕೋದಕ್ಕಿಂತ ನೀವು ಆಪೂಸ್ ಹಣ್ಣು ಹಾಕಿದ್ರಿ ಅಂದ್ರೆ ಇಷ್ಟು ಚೆನ್ನಾಗಿ ಕಲರ್ ಬರ್ತೈತಿ. ಎಷ್ಟು ಸಾಫ್ಟ್ ಆಗಿರ್ತೈತಿ ರೆಸಿಪಿ ಅಂದ್ರೆ ಬಾಯಾಗಿ ಇಟ್ಟರೆ ಕರಗುತ್ತೆ ನೋಡ್ರಿ, ಅಷ್ಟು ರುಚಿಯಾಗಿರ್ತೈತಿ. ಖಂಡಿತವಾಗ್ಲೂ ಟ್ರೈ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ದಿವಸ ನಾನು ನಿಮ್ಗೆ ಮಾವಿನ ಹಣ್ಣಿದ್ದು ಲಾಸ್ಟ್ ರೆಸಿಪಿ ಶೇರ್ ಮಾಡ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಮ್ಮ ರೆಸಿಪಿಗಳನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ. ಮಾವಿನ ಹಣ್ಣಿಂದು ಸಾಕಷ್ಟು ರೆಸಿಪಿನ ನಾನು ನಿಮ್ಮ ಜೊತೆಗೆ ಈ ಸಲ ಶೇರ್ ಮಾಡ್ಕೊಂಡಿನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿನಿ. ಮತ್ತು ಮುಂದಿನ ವಿಡಿಯೋಗೆ ಸಿಗೋಣಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.